ನಮಸ್ತೆ ಫ್ರೆಂಡ್ಸ್, ಈ ಡಿಸೈನ್ ಕಟಿಂಗ್ ನೀವು ತೋರ್ಸಕ್ಕೆ ಹೇಳಿದ್ರಿ. ಸೊ ಅದಕ್ಕೆ ಈ ಡಿಸೈನ್ ಕಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ತೋರಿಸ್ತಿದ್ದೇನೆ ನೋಡಿ. ಈಗ ಮೊದಲು ನಾವು ಬ್ಲೌಸ್ ಉದ್ದ ಹಾಕೊಳ್ಳೋಣ. ನನ್ನ ಬ್ಲೌಸ್ ಉದ್ದ 14 ಇತ್ತು. ಸೊ ನಾನು 1 ಇಂಚ್ ಎಕ್ಸ್ಟ್ರಾ ಹೊಲಿಯೋಕ್ಕೆ ಅಂತ ಹೇಳಿ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತಿದ್ದೇನೆ. ಸೊ 15. ನಿಮ್ಮ ಬ್ಲೌಸ್ ಉದ್ದ ಎಷ್ಟಿದೆ ಅಷ್ಟೇ, 13 ಇದ್ದರೆ 14 ತೊಗೊಳ್ಳಿ. ಎಷ್ಟೇ ಇರಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಓಕೆ, ನಿಮ್ಮ ಬ್ಲೌಸ್ ಉದ್ದ ಎಷ್ಟಿದೆ ಅಷ್ಟು ತೊಗೊಳ್ಳಿ. ಮತ್ತು ಶೋಲ್ಡರ್ 7 ತೊಗೊಂಡಿದ್ದೇನೆ. ಬೋಟ್ ನೆಕ್ ಇದೆ, ಹಾಗಾಗಿ ಶೋಲ್ಡರ್ 7 ತೊಗೊಂಡಿದ್ದೇನೆ. ಮತ್ತು ಆರ್ಮೋಲು, ಯಾರ್ದು ಆರ್ಮೋಲ್ ರೌಂಡ್ ಎಷ್ಟಿದೆ ಅಷ್ಟು ನೋಡಿಕೊಂಡು ಅಷ್ಟು ಆರ್ಮೋಲ್ ತೊಗೊಳ್ಳಿ. ನಾನು 6.5 ತೊಗೊಳ್ತಿದ್ದೇನೆ. ಎದೆ ಸುತ್ತಳತೆ, ನನ್ನದು ಎದೆ ಸುತ್ತಳತೆ 10.5 ಇದೆ. ನನ್ನ ಬ್ಲೌಸ್ ಏನು ನಾನು ಸ್ಟಿಚ್ ಮಾಡಿದ್ದೆ ಎಲ್ಲ ಅದು. ಸೊ ನಾನು ಅಷ್ಟು ತೊಗೊಂಡಿದ್ದೇನೆ. ನೋಡಿ, ಈ ರೀತಿ ಬಾಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಇಲ್ಲಿ ನಮ್ಮ ಆರ್ಮೋಲ್ ರೌಂಡ್, ನಿಮ್ಮ ಆರ್ಮೋಲ್ ಎಷ್ಟು ರೌಂಡ್ ಇದೆ ಅಷ್ಟು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್. ಅಷ್ಟು ಹಾಕ್ಕೊಂಡು ಶೋಲ್ಡರು, ಉದ್ದ, ಆರ್ಮೋಲ್ ರೌಂಡ್ ಇಷ್ಟೆಲ್ಲ ನಿಮ್ದು ಯಾವ ಮೆಜರ್ಮೆಂಟ್ ಇದೆ ಆ ಮೆಜರ್ಮೆಂಟ್ ಹಾಕ್ಕೊಳ್ಳಿ. ಆಮೇಲೆ ಈಗ ಯಾವ ರೀತಿ ಆ ಶೇಪ್ನ ತೆಗಿಬೇಕು ಅಂತ ಹೇಳಿ ತೋರಿಸ್ತೇನೆ ನೋಡಿ. ನಾನು ಮೇಲೆ 4 ತೊಗೊಳ್ತಿದ್ದೇನೆ. ಓಕೆ, 4, ಅಗಲ 4, ಉದ್ದ 3.5, ಇಲ್ಲಿಂದ ಸಹ ಸೇಮ್ 4. ಸೊ 4 ತಗೊಂಡು ಈ ರೀತಿ ರೌಂಡ್ ಶೇಪ್ ಕೊಡಿ. ಮತ್ತು ಇಲ್ಲಿಂದ 1 ಇಂಚ್ ಗ್ಯಾಪ್ ಕೊಡಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ನಾನಿಲ್ಲಿ 7 ತೊಗೊಳ್ತಿದ್ದೇನೆ ನೋಡಿ. ಇಲ್ಲಿಂದ ಇಲ್ಲಿಗೆ ಉದ್ದ 7 ಇದೆ, ಅಗಲ 3, ಇಲ್ಲಿ ಸಹ ಅಗಲ 3. ಯಾರಿಗೆ ಕಡಿಮೆ ಬೇಕು ಅವ್ರು 2.5 ಸಹ ತೊಗೊಳ್ಬೋದು. ಆಯಿತಾ? ಈ ರೀತಿ ಹಾಕೊಂಡ್ಮೇಲೆ ಈಗ ಮೊದಲು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಈಸಿ ಆಗತ್ತೆ ನಿಮಗೆ. ಆಯಿತಾ? ನೋಡಿ, ಈ ರೀತಿ ನಿಮಗೆ ಇಲ್ಲಿವರೆಗೆ ಬೇಕಾ ಈ ಥರ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿ ರೌಂಡ್ ತಗೊಳ್ಳಿ. ಇದಾಯ್ತಾ? ಇದು ಶೇಪ್ ಆದಮೇಲೆ ಇಲ್ಲಿ ನಿಮಗೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಅಷ್ಟೇ ಮಾರ್ಕ್ ಮಾಡಿಕೊಂಡು ನೀವು ಹಾಕೊಳ್ಳಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಈಗ ಕರ್ವ್ ಶೇಪ್ ಕೊಡ್ತೇನೆ ನೋಡಿ. ಈ ಶೇಪಿಂದನೇ ಈ ರೀತಿ ಕರ್ವ್ ಶೇಪ್ ಕೊಡಿ. ಈ ರೀತಿ ಆದಮೇಲೆ ಈಗ ನೋಡಿ ಕಟಿಂಗ್ ಯಾವ ರೀತಿ ಮಾಡಬೇಕು ಅಂತ. ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಯಾವ ರೀತಿ ಹೊಲಿಯೋದು ಅಂತ ಹೇಳಿ ನಾನು ನಿಮಗೆ ವಿಡಿಯೋ ಹಾಕಿದ್ದೇನೆ. ಯಾರೆಲ್ಲ ನೋಡಿಲ್ಲ ಅದು ನೋಡಿಕೊಂಡು ಸ್ಟಿಚಿಂಗ್ ಮಾಡಿಬಿಡಿ. ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇದು ಇನ್ನೂ ತೋರಿಸ್ತೇನೆ, ನಿಂತ್ಕೊಳ್ಳಿ ನಿಮಗೆ ಫಿನಿಶಿಂಗು. ಈ ರೀತಿ ಆದಾಗ ನೋಡಿ, ಈಗ ಇದು ಕರ್ವ್ ಶೇಪ್ ಇದೆ. ನಿಮಗೆ ಬೇಕಾದರೆ ಇಲ್ಲಿ ಸಹ ಕರ್ವ್ ಶೇಪ್ ತೊಗೊಳ್ಬೋದು. ನಾನು ತೊಗೊಂಡಿಲ್ಲ ಅಂತ ತೊಗೊಂಡಿಲ್ಲ ನೋಡಿ. ಪೇಪರ್ ಇದೆ. ಸೊ ಈ ರೀತಿ ಆದಾಗ ನೋಡಿ, ಈಗ ಇದು ಕಟಿಂಗ್ ಆದಮೇಲೆ ಹೊಲಿಯೋಕ್ಕೆ ಅಂತ ಇಲ್ಲಿ ಅರ್ಧ ಇಂಚು ಬಟ್ಟೆ ಮೇಲೆ ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಹೊಲಿದಾಗ ಈ ರೀತಿ ಅಟ್ಯಾಚ್ ಆಗುತ್ತೆ ನೋಡಿ.
ನೋಡಿ. ಓಕೆ, ಈ ರೀತಿ ರೆಡಿ ಆಗುತ್ತೆ. ಈ ಕಟಿಂಗ್ ಯಾರಿಗೆಲ್ಲ ತಿಳಿತು ಹಾಗೆ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ, ಇಷ್ಟ ಆಗಿದೆ ಅಂತ, ಅರ್ಥ ಆಗಿದೆ ಅಂತ, ಅಥವಾ ಏನಾದರೂ ಅರ್ಥ ಆಗಿಲ್ಲ ಅಂದರೂ ಸಹ ಕಮೆಂಟ್ಸಲ್ಲಿ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್.